ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು SSLC ಗಣಿತ ವಿಷಯದ 4 ಅಂಕದ ಪ್ರಶ್ನೆಗಳಲ್ಲಿ ಅತಿ ಹೆಚ್ಚಾಗಿ ಕೇಳುವ ಸಮಾಂತರ ಶ್ರೇಣಿಗಳು ಪಾಠದ ಕುರಿತಾಗಿ ಒಂದೆರಡು ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೇ ಪ್ರಶ್ನೆಯಲ್ಲಿ ನೀಡಿರ್ತಕ್ಕಂತಹ ಒಂದು ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು ಅವುಗಳ ಮೊತ್ತ 55 ಮತ್ತು ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಈ ಪ್ರಶ್ನೆಗೆ ಒಂದು ಸರಳ ರೀತಿಯಲ್ಲಿ ಉತ್ತರವನ್ನು ಬಿಡಿಸುವುದಾದರೆ, ಮೊದಲು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಾಗ ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು ಪದಗಳ ಸಂಖ್ಯೆಯನ್ನು ನಾವು n ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹಾಗಾದರೆ ಇಲ್ಲಿ ಪದಗಳ ಸಂಖ್ಯೆ 5 ಎಂದಾಗ n ನ ಬೆಲೆ 5 ಎಂದು ಬರೆದು ಅವುಗಳ ಮೊತ್ತ 55. ಸಾಮಾನ್ಯವಾಗಿ ಅವುಗಳ SN ಮೊತ್ತ 5, ಅವುಗಳ ಮೊತ್ತ ಅಂದಾಗ ಅಲ್ಲಿ ಕೇವಲ 5 ಪದಗಳಿದ್ದು n ಸ್ಥಳದಲ್ಲಿ 5 ಬರೆದುಕೊಂಡಾಗ ಅವುಗಳ ಮೊತ್ತ S5 = 55 ಅಂತ ಬರೆಯಬಹುದು. ಅದೇ ರೀತಿ ಆ ಪ್ರಶ್ನೆಯನ್ನು ಹಾಗೆ ಮುಂದೆ ಓದುತ್ತಾ ಹೋದರೆ, 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಈ ಸಮಾಂತರ ಶ್ರೇಣಿಯ 4ನೇ ಪದವು A4 ಎಂದು ಬರೆದುಕೊಂಡು ನಂತರ ಮೊದಲೆರಡು ಪದಗಳು A1 ಮತ್ತು A2, ಈ ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ. ಯಾವ ಪದ ಅಂದರೆ 4ನೇ ಪದ. 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗಿದೆ ಎಂದು ಪ್ರಶ್ನೆಯಲ್ಲಿ ಸೂಚಿಸಲಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯುವ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ನಾವು ಪ್ರಶ್ನೆಗಳನ್ನು ಬರೆದುಕೊಂಡಾಗ ಈ ರೀತಿ ಬರೆಯಬಹುದು. 4ನೇ ಪದ ಎಂದು ನೀಡಿದಾಗ 4ನೇ ಪದವು ಸಾಮಾನ್ಯವಾಗಿ A+3D ರೂಪದಲ್ಲಿ ಬರೆದುಕೊಂಡು ಮೊದಲನೇ ಪದವನ್ನು ಕೇವಲ A ಎಂದು ಬರೆದುಕೊಂಡು ಎರಡನೇ ಪದವನ್ನು A+D ಎಂದು ಬರೆದುಕೊಂಡು 5 ಹೆಚ್ಚಾಗಿದೆ +5 ಬರೆದುಕೊಂಡಾಗ ಇಲ್ಲಿ ಸಾಮಾನ್ಯವಾಗಿ ಮೊದಲನೇ ಸ್ಟೆಪ್ನಲ್ಲಿ A ಮತ್ತು 3D ಕೂಡಿಸಲು ಬರುವುದಿಲ್ಲ. ಬದಲಾಗಿ ಇಲ್ಲಿ A ಮತ್ತು ಪ್ಲಸ್ 1A ಇಲ್ಲಿ ಎಷ್ಟು ಎಗಳು ಸಾಮಾನ್ಯವಾಗಿ ಅದು ಅಂದರೆ 2A ಅಂತ ಬರೆಯಬಹುದು. +D ಹಾಗೂ +5 ಇದೇ ರೀತಿ ಬರೆದುಕೊಂಡು ನಂತರ A ಪ್ಲಸ್ ಈ ಎಯನ್ನು ಇಲ್ಲಿ ಬರೆದುಕೊಂಡು ನಂತರ +2A ಇದು ಸಮಚಿಹ್ನೆಯ ಎಡಬದಿಗೆ ಬಂದಾಗ -2 ಎಂದು ಬರೆದುಕೊಳ್ಳಬಹುದು. ನಂತರ +3D ಯನ್ನು ಎಡಬದಿಯಲ್ಲಿ, ಬಲಬದಿಯಲ್ಲಿರ್ತಕ್ಕಂತಹ +D ಎಡಬದಿಗೆ ಬಂದಾಗ -D ಎಂದು ಸಮಚಿಹ್ನೆಯ LHS ಬಲಬದಿಯಲ್ಲಿ 5 ಅದೇ ರೀತಿ ಬರೆದುಕೊಂಡು ಯಾವ ಚಿಹ್ನೆಯೂ ಬದಲಾಗದೆ ಈ ರೀತಿ ಸಜಾತಿಗಳನ್ನು ಒಂದು ಕಡೆ ಬರ್ಕೊಂಡ ನಂತರ ಆ ಸಜಾತಿಗಳ ಮೂಲಕ್ರಿಯೆಗಳನ್ನು ಈ ರೀತಿ ಮಾಡಿದಾಗ ಇಲ್ಲಿ ಯಾವ ಚಿಹ್ನೆ ಇರದಿದ್ದರೂ ಕೂಡ ನಾವು ಪ್ಲಸ್ ಎಂದು ಪರಿಗಣಿಸಿ ಪ್ಲಸ್ ಮತ್ತು ಮೈನಸ್ ಈ ಎರಡೂದರಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಕಳೆದುಕೊಂಡಾಗ 2Aನಲ್ಲಿ 1Aಯನ್ನು ಕಳೆದುಕೊಂಡಾಗ ಒಂದೇ A ಬರೆದುಕೊಂಡು ಇಲ್ಲಿ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಆಗಿರುವುದರಿಂದ ಇದಕ್ಕೆ ಮೈನಸ್ ಚಿಹ್ನೆಯನ್ನು ಗುರುತಿಸಿ ನಂತರ ಪ್ಲಸ್ ಮತ್ತು ಮೈನಸ್ D ಸಜಾತಿಯಾಗಿರುವುದರಿಂದ ಪ್ಲಸ್ ಮತ್ತು ಮೈನಸ್ ಬೇರೆ ಬೇರೆ ಚಿಹ್ನೆಯಾಗಿರುವುದರಿಂದ 3Dಯಲ್ಲಿ 1Dಯನ್ನು ಕಳೆದುಕೊಂಡಾಗ 2D ಎಂದು ಬರೆದುಕೊಂಡು ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಎಂದು ಬರೆದು ಸಮಚಿಹ್ನೆಯ ನಂತರ 5 ಬರೆದುಕೊಂಡಾಗ ಈಗ ನಮಗೆ ಒಂದು ಸಮೀಕರಣ ದೊರೆತಂತಾಯಿತು. ಆ ಸಮೀಕರಣ -B + 2D = 5 ಎಂದು ಈ ಸಮೀಕರಣಕ್ಕೆ ಸಮೀಕರಣ 1 ಎಂದು ಬರೆದುಕೊಂಡು ಇನ್ನು ಸಮೀಕರಣ 1
ಎ ಮತ್ತು ಡಿ ಎರಡು ಬೀಜ ಪದಗಳನ್ನು ಹೊಂದಿದ್ದು, ಹಾಗಾದರೆ ಈ ಪ್ರಶ್ನೆಯಲ್ಲಿ ಇನ್ನೊಂದು ಸಮೀಕರಣವನ್ನು ಬರುವಂಥ ಹೇಳಿಕೆಯನ್ನು ಕೂಡ ಅಲ್ಲಿ ನೀಡಿರುತ್ತಾರೆ. ಆ ಸಮೀಕರಣದ ಹೇಳಿಕೆಯ ಆಧಾರವಾಗಿಟ್ಟುಕೊಂಡು ಇನ್ನೊಂದು ಸಮೀಕರಣವನ್ನು ಕಂಡುಹಿಡಿಯಬೇಕಾಗಿತ್ತು. ಅಂತಂದ್ರೆ ಸಾಮಾನ್ಯವಾಗಿ ಅವರು ಕೊಟ್ಟಿರ್ತಕ್ಕಂತಹ ಪ್ರಶ್ನೆಯಲ್ಲಿ 5 ಪದಗಳ ಮೊತ್ತ 55 ಎಂದು ಆಗಿದ್ದು, 5 ಪದಗಳ ಮೊತ್ತ 55 ಎಂದು ನೀಡಲಾಗಿದ್ದು, ಆ 5 ಪದಗಳ ಮೊತ್ತ ಎಂದಾಗ ಆ ಮೊತ್ತ ಸೂತ್ರವನ್ನು ಬರೆದುಕೊಂಡಾಗ, ಸಮಾಂತರ ಶ್ರೇಣಿಯ ಮೊತ್ತ ಸೂತ್ರವನ್ನು ಬರೆದುಕೊಂಡು 5 ಪದಗಳ ಮೊತ್ತ SN ಬೆಲೆ 55 ಹಾಗೂ n ನ ಬೆಲೆ 5 ಈಗಾಗಲೇ ನೀಡಿದ್ದಾರೆ. ಸೂತ್ರದಲ್ಲಿರುತ್ತೆ 2a ಪ್ಲಸ್ n ಸ್ಥಳದಲ್ಲಿ 5 ತುಂಬಿಕೊಂಡು 1 ಮತ್ತು d ಇದೇ ರೀತಿ ಬರೆದುಕೊಂಡು, ನಂತರ 55ಕ್ಕೆ 55 ಬರೆದುಕೊಂಡು, ಇಲ್ಲಿ ಸಾಮಾನ್ಯವಾಗಿ ಇದೊಂದು ಸಂಖ್ಯೆ, ಈ ಸಂಖ್ಯೆಯ ಮಧ್ಯದಲ್ಲಿ ಈ ಗುಣಾಕಾರ ಚಿಹ್ನೆ ಇರುತ್ತದೆ. ಗುಣಾಕಾರ ಈ ಎರಡು ಚಿಹ್ನೆಯಲ್ಲಿ ಮಧ್ಯದಲ್ಲಿ ಈ ಗುಣಾಕಾರ ಇರತಕ್ಕಂಥ 5 2 ಅದು ಸಮ ಚಿಹ್ನೆಯ ಎಡಗಡೆ ಬಂದಾಗ ಅಲ್ಲಿ ಬಾಗಲೇ 5 2 ಆಗುವುದನ್ನು ನಾವು ಕಾಣ್ಬೋದು. ಆ ಬಾಗಲೇ ಇದ್ದಿದ್ದು ಮತ್ತೆ ಏನಾಗುತ್ತೆ, ಬಾಗಲೇ 5/2 ಎಂದು ಬರೆದುಕೊಳ್ಬೋದು. ಈ ಬಾಗಲೇ ಇದ್ದಿದ್ದನ್ನು ಮತ್ತೆ ನಾವು ಗುಣಾಕಾರ ಮಾಡಿ ವ್ಯುತ್ಕ್ರಮ ಮಾಡಬೇಕಾಗುತ್ತದೆ. 2 ಮೇಲೆ ಬರೆದು 5 ಕೆಳಗೆ ಬರೆದಾಗ 2/5 ಎಂದು ಬರುತ್ತದೆ. ಅದೇ ರೀತಿ 2a ಪ್ಲಸ್ 5ರಲ್ಲಿ 1 ಕಳೆದಾಗ 4d ಈ ಬೆಲೆಯನ್ನು ಗುಣಿಸಿಕೊಂಡಾಗ 5 1ರಲ್ಲಿ 5 11ರಲ್ಲಿ 11 2ರಲ್ಲಿ 22 ಎಂದು ಬರುತ್ತದೆ. ಅದೇ ರೀತಿ ಇದನ್ನು ಇದೇ ರೀತಿ ಬರೆದುಕೊಂಡು, ಸಾಮಾನ್ಯವಾಗಿ 22 2 11 4d, ಸಾಮಾನ್ಯವಾಗಿ 22 2 ಮತ್ತು 4 ಒಂದೇ ಸಂಖ್ಯೆ 2ರಿಂದ ಭಾಗ ಹೋಗುವುದರಿಂದ ಈ ಸಮೀಕರಣವನ್ನು ನಾವು 2ರಿಂದ ಭಾಗಿಸಿದಾಗ, ಸಮೀಕರಣವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬೆಲೆಯಲ್ಲಿ ಏನೂ ಹೆಚ್ಚು ಕಡಿಮೆ ಆಗುವುದಿಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಈ ಸಮೀಕರಣವನ್ನು 2ರಿಂದ ಭಾಗಿಸಿಕೊಂಡಾಗ, ಈ ಸಮೀಕರಣವನ್ನು ಮೊದಲು ಆದರ್ಶ ರೂಪದಲ್ಲಿ ಬರ್ಕೊಂಡಾಗ 2a ಮೊದಲು ಬರ್ಕೊಂಡು 4d ನಂತರ ಬರ್ಕೊಂಡು ಸಮಚಿಹ್ನೆ 22 ಅದನ್ನು ನಾವು ವ್ಯುತ್ಕ್ರಮ ರೂಪದಲ್ಲಿ ಬರೆಯಲಾಗಿದೆ. ಆದರ್ಶ ರೂಪದಲ್ಲಿ ಬರೆದಾಗ ಬಾಗಲೇ 2 ಅಂತಕ್ಕಂಥದ್ದು 2ರಿಂದ ಈ ಸಮೀಕರಣವನ್ನು ಭಾಗಿಸಿದಾಗ ಅದರ ಸಂಕ್ಷಿಪ್ತ ರೂಪ, ಇದನ್ನು 2ರಿಂದ ಭಾಗಿಸಿದಾಗ 2 1ರಲ್ಲಿ 2 2 ಅಷ್ಟೇ ಬರಿಬೋದು. ಇದನ್ನು ಕೂಡ 2ರಿಂದ ಭಾಗಿಸಿದಾಗ 2 2ರಲ್ಲಿ 4 2d ಅಂತ ಬರಿಬೋದು. ಇದನ್ನು 2ರಿಂದ ಭಾಗಿಸಿದಾಗ 2 11ರಲ್ಲಿ 22 ಅಂತ ಬರಿಬೋದು. ಹಾಗಾದರೆ ಇದು ಸಮೀಕರಣ 2 ನಮಗೆ ದೊರೆಯಿತು. ಸಮೀಕರಣ 1 ಮತ್ತು 2 ಆದೇಶಿಸಿದಾಗ, ಇಲ್ಲಿ ಸಮೀಕರಣ 1 ಮತ್ತು 2 ಆದೇಶಿಸಿದಾಗ ಸಮೀಕರಣ 1ರಲ್ಲಿ ಇರ್ತಕ್ಕಂಥದ್ದು -a ಪ್ಲಸ್ 2d = 5 ಅದೇ ರೀತಿಯಾಗಿ ಬರೆದುಕೊಳ್ಳಲಾಗಿದೆ. ಅದೇ ರೀತಿ ಸಮೀಕರಣ 2ರಲ್ಲಿ ಇರ್ತಕ್ಕಂಥದ್ದು a ಪ್ಲಸ್ 2d = 11 ಅದನ್ನು ಕೂಡ ಅದೇ ರೀತಿಯಾಗಿ ನೀಡಲಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಚಿಹ್ನೆಗಳನ್ನು ಸಮೀಕರಣ 1ರಲ್ಲಿ ಸಮೀಕರಣ 2ನ್ನು ಕಳೆಯಬೇಕು. ಆ ಕಳೆದಾಗ ಒಂದರ ಬೆಲೆ ಕ್ಯಾನ್ಸಲ್ ಆಗಿ ಒಂದು ಬೆಲೆಯನ್ನು ಮಾತ್ರ ಸಿಗುತ್ತದೆ. ಈಗಾಗಲೇ ಕ್ಯಾನ್ಸಲ್ ಮಾಡೋ ಚಿಹ್ನೆ ಬದಲಾಯಿಸಿಕೊಳ್ಳೋಕ್ಕಿಂತ ಮುಂಚಿತವಾಗಿಯೇ ಈಗ ಎನ ಬೆಲೆ -a ಆಗಿದ್ದು ಇಲ್ಲಿ +a ಆಗಿರುವುದರಿಂದ ನೇರವಾಗಿ 2 ಕ್ಯಾನ್ಸಲ್ ಆಗ್ತಕ್ಕಂಥ ಒಂದು ಸಂದರ್ಭ ಇರುವುದರಿಂದ ಇಲ್ಲಿ ಯಾವುದೇ ಚಿಹ್ನೆಯನ್ನು ಬದಲಿಸದಿದ್ದರೆ ನಡೆಯುತ್ತೆ. ಹಾಗಾದರೆ ಇಲ್ಲಿ +a ಮತ್ತು -a ಜೊತೆಗೆ +a 2 ಕ್ಯಾನ್ಸಲ್ ಆಗಿ ಮುಂದೆ +2d ಟೋಟಲ್ ಆಗಿ ಇಲ್ಲಿ 4d ಅಂತ ಬರಿಬೋದು. +5 +11 ಅದನ್ನು +16 ಎಂದು ಬರೆಯಬಹುದು. ಹಾಗಾದರೆ d = 4 ಬಲಬದಿಗೆ ಹೋದಾಗ /4 ಆಗುತ್ತದೆ. 4 1ರಲ್ಲಿ 4 16ರಲ್ಲಿ 16 ಅಂತ ಬರೆದುಕೊಂಡು d ಯ ಬೆಲೆ 4 ಎಂದು ಸಿಗುತ್ತದೆ. ಅದರ ಆಧಾರವಿಟ್ಟುಕೊಂಡು ಎರಡು ಸಮೀಕರಣಗಳಲ್ಲಿ ಯಾವುದಾದರೊಂದು ಸಮೀಕರಣವನ್ನು ಇನ್ನೊಮ್ಮೆ ಬರೆದುಕೊಂಡು ನಾನು ಸಾಮಾನ್ಯವಾಗಿ ಸರಳವಾಗುವಂತೆ 2ನೇ ಸಮೀಕರಣವನ್ನು ಬರೆದುಕೊಂಡಿದ್ದೇನೆ. ಸಮೀಕರಣ ನೋಡಿರಿ, ಈ ಸಮೀಕರಣ
ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣವನ್ನು ಬರಿಬೋದು. ಈ ರೀತಿ ಸಮೀಕರಣ 1ರಲ್ಲಿರ್ತಕ್ಕಂಥದ್ದು a+2d = 11. ಇಲ್ಲಿ ಎನ ಬೆಲೆಯನ್ನು ಕಂಡುಹಿಡಿಬೇಕಾಗಿದ್ದರಿಂದ ಎನ ಅದೇ ರೀತಿ ಇಟ್ಕೊಂಡಿದ್ದೆವು, ಪ್ಲಸ್ 2 ಇಂಟು ಡಿನ ಬೆಲೆ 4 ಆಗಿರೋದ್ರಿಂದ 11ಕ್ಕೆ 11 4ಅನ್ನು ತುಂಬಿಕೊಂಡು ನಂತರ a+4 2 8 = 11 ಬರೆದುಕೊಂಡು ಎ ಬೆಲೆ ಬೇಕಾಗಿರೋದ್ರಿಂದ ಎ ಬೆಲೆಯನ್ನು ಅಲ್ಲಿಯೇ ಇಟ್ಟು ನಂತರ ಸಮಚಿಹ್ನೆಯ ಬಲಬದಿಗೆ 11 ಎಡಬದಿಗೆ ಇರತಕ್ಕಂತಹ -8ಅನ್ನು ಬಲಬದಿಗೆ ಒಯ್ದಾಗ ಅದು -8 ಆಗುತ್ತದೆ. ಹಾಗಾದರೆ ಎನ ಬೆಲೆ ಎಷ್ಟು ಬರ್ತಂದ್ರೆ 11ರಲ್ಲಿ 8 ಕಳೆದ್ರೆ 3 ಅಂತೂ ಬರೀಬೋದು. ಅದೇ ರೀತಿ ಅಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂತಕ್ಕಂಥ ಹೇಳಿರೋದ್ರಿಂದ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ. ಮೊದಲನೇ ಪದ ಸಾಮಾನ್ಯವಾಗಿ ಎನ ಬೆಲೆ 3 ಎಂದು ಈಗಾಗಲೇ ನಾವು ಕಂಡುಹಿಡಿಯಲಾಗಿದೆ. ನಂತರ ಮುಂದಿನ ಪದ ಬೇಕಾದರೆ ಈ ಸಮಾಂತರ ಶ್ರೇಣಿಯ ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸಿಕೊಂಡಾಗ 3ಕ್ಕೆ 4ಅನ್ನು ಕೂಡಿಸಿದಾಗ 7, 7ಕ್ಕೆ ಮತ್ತೆ 4ಅನ್ನು ಕೂಡಿಸಿದಾಗ 11, 11ಕ್ಕೆ ಮತ್ತೆ 4ಅನ್ನು ಕೂಡಿಸಿದಾಗ 15. ಈ ರೀತಿ ಸಮಾಂತರ ಶ್ರೇಣಿಯನ್ನು ಬರೆಯಲಾಗಿದೆ. ಈ ರೀತಿ ಬಿಡಿಸಿದಾಗ ನಿಮ್ಮ ಅಂಕಗಳು ಯಾವುದೇ ರೀತಿಯಲ್ಲಿ ಕಡಿಮೆ ಆಗುವುದಿಲ್ಲ. ಇದೇ ರೀತಿ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಮುಂದಿನ ಒಂದು ಅವಧಿಯಲ್ಲಿ ನಾವು ಚರ್ಚಿಸೋಣ. ಧನ್ಯವಾದಗಳು.